ರಥಗಳ ಗಾಲಿಗಳ ಮೇಲೆ ಅನ್ಯ ಕೋಮಿನ ಮಹಿಳೆಯ ಹೆಸರು ಅಕ್ಷಮ್ಯ ಅಪರಾಧ. ನಗರದ ಐತಿಹಾಸಿಕ ಗಂಗಾಪುರ ಪೇಟೆಯ ದುರ್ಗಾದೇವಿ ದೇವಾಲಯ ವೀರೇಶ್ವರ ಪುಣ್ಯಾಶ್ರಮದ ರಥಗಳ ಗಾಲಿಗಳ ಮೇಲೆ ಅನ್ಯ ಕೋಮಿನ ಮಹಿಳೆಯ ಹೆಸರನ್ನು ಹಾಕಿರುವುದು ಅಕ್ಷಮ್ಯ ಅಪರಾಧವಾಗಿದೆ ಎಂದು ಹಿಂದೂ ಸಂಘಟನೆಗಳ ಮುಖಂಡ ರಾಜು ಖಾನಪ್ಪನವರ ಹೇಳಿದರು. ಅವರು ಗದಗ ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ಎರಡು ದೇವಾಲಯಗಳ ರಥದ ಗಾಲಿಗಳ ಮೇಲೆ ಜೋಹರಾ ಪೀರಸಾಬ ಕೌತಾಳ ಎಂದು ಬರೆಯಿಸಿರುವುದು ಸಮಸ್ತ ಭಕ್ತರಿಗೆ ಮಾಡಿದ ಅವಮಾನವಾಗಿದೆ. ರಥಕ್ಕೆ ದಾನ ನೀಡಿದವರನ್ನು ಸ್ಮರಿಸುವುದಕ್ಕೆ ನಮ್ಮ ಅಭ್ಯಂತರವಿಲ್ಲ. ಆದರೆ ದಾನ ನೀಡಿದವರನ್ನು ಸ್ಮರಿಸುವ ಭರದಲ್ಲಿ ಎರಡು ದೇವಾಲಯಗಳ ಆಡಳಿತ ಮಂಡಳಿ ಅನ್ಯ ಕೋಮಿನ ಮಹಿಳೆಯ ಹೆಸರನ್ನು ಗಾಲಿಗಳ ಮೇಲೆ ಕೆತ್ತಿಸಿರುವುದು ಸಮಸ್ತ ಭಕ್ತರ ಮನಸ್ಸಿಗೆ ನೋವುಂಟು ಮಾಡಿದೆ. ಈ ಎರಡು ದೇವಾಲಯಗಳ ಆಡಳಿತ ಮಂಡಳಿಯವರು ರಥವನ್ನು ಮಾಡಿಸಲು ಸಮಾಜದಲ್ಲಿನ ಯಾವ ಭಕ್ತರನ್ನು ದೇಣಿಗೆ ನೀಡುವಂತೆ ಕೇಳಿದ್ದರು. ದೇಣಿಗೆ ನೀಡಿದ ಭಕ್ತರು ಗಾಲಿಗಳ ಮೇಲೆ ದೊಡ್ಡದಾಗಿ ಹೆಸರು ಹಾಕಿದಲ್ಲಿ ಮಾತ್ರವೇ ದೇಣಿಗೆ ನೀಡುವುದಾಗಿ ಹೇಳಿದ್ದರೆ, ಒಂದು ವೇಳೆ ಈ ರೀತಿ ಹೇಳಿದ್ದಲ್ಲಿ ಆಡಳಿತ ಮಂಡಳಿಗಳು ಸಮಸ್ತ ಭಕ್ತರ ಸಭೆ ಕರೆದು ಏಕೆ ಚರ್ಚಿಸಲಿಲ್ಲವೆಂದು ಪ್ರಶ್ನಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಹೇಶ ರೋಕಡೆ, ಸತೀಶ ಕುಂಬಾರ ಮುಂತಾದವರಿದ್ದರು. ನಮ್ಮ ನಗರದಲ್ಲಿ ವಿಶೇಷವಾಗಿ ಈ ಬರುವ ತಿಂಗಳ 5 ಮತ್ತು 7 ಇದರೊಳಗೆ ಎರಡು ದೊಡ್ಡ ಜಾತ್ರೆಗಳಾಗ್ತವೆ. ಒಂದು ಪಂಡಿತ್ ಪುಟ್ಟರಾಜ ಗವಾಯಿಗಳ ಮಠದ ಜಾತ್ರೆ ಮತ್ತು ನಗರದ ಗಂಗಾಪೇಟೆಯಲ್ಲಿರುವ ದುರ್ಗಾದೇವಿ ಜಾತ್ರೆ. ಈ ಎರಡೂ ಜಾತ್ರೆಯಲ್ಲಿ ಅಸಂಖ್ಯಾತ ಭಕ್ತರು ಸೇರ್ತಾರೆ. ಈ ಒಂದು ಎರಡೂ ಜಾತ್ರೆ ಒಳಗೆ ಸಾವಿರಾರು ಭಕ್ತರು ಈ ಒಂದು ಜಾತ್ರೆಗೆ ಸೇರ್ತಾರೆ. ಮತ್ತು ವಿಶೇಷವಾಗಿ ಏನು ಗಂಗಾರಪೇಟೆಯಲ್ಲಿ ದುರ್ಗಾದೇವಿ ಜಾತ್ರೆಗೆ ಇದು 3 ವರ್ಷಕ್ಕೊಮ್ಮೆ ಜಾತ್ರೆ ಇರೋದ್ರಿಂದ ಇದು ಬಹಳ ವೈಭವಪೂರ್ಣ, ಅತ್ಯಂತ ದೊಡ್ಡ ಮಟ್ಟದೊಳಗೆ ಒಂದು ಜಾತ್ರೆಯನ್ನು ನೆರವೇರಿಸ್ತಾರೆ. ಮತ್ತು ನಿಮ್ಗೆ ಗದಗಿನ ಪುಣ್ಯಾಶ್ರಮದ ನಿಮ್ಗೆ ಗೊತ್ತೈತೆ, ವೀರೇಶ್ವರ ಪುಣ್ಯಾಶ್ರಮದ ಜಾತ್ರೆ ಹೆಂಗೆ ನಡೀತೈತೆ ಅಂತೇಳಿ. ಈ ಎರಡೂ ಜಾತ್ರೆ ಒಳಗೆ ಏನು ರಥವನ್ನು ಎಳಿತಾರೆ ಅಂದ್ರೆ ಈ ಜಾತ್ರೆ ಒಳಗೆ ತೇರು ಎಳಿತಾರಲ್ಲ, ಈ ತೇರು ಎಳೆಯೋದನ್ನು ನಾವು ನಮ್ಮ ಬಾಲಕರಿದ್ದಾಗ ಅಂದ್ರೆ ಬುದ್ಧಿ ಇಲ್ಲಾರ್ದಾಗೂ ನಮ್ಮ ತಂದೆ ತಾಯಿ ನಮ್ಮನ್ನು ಕರ್ಕೊಂಡು ಹೋಗಿ ನಿಂದಿರ್ಸಾರ. ಇವತ್ತು ನಾವು ಬೆಳೆದಿದ್ದು ದೊಡ್ಡವರಾಗೂ ಕೂಡ ಈ ಎಲ್ಲ ಜಾತ್ರೆ ಒಳಗೆ ನಾವು ಭಾಗವಹಿಸ್ತಾ ಇದ್ದೀವಿ. ಆದರೆ ಈ ಜಾತ್ರೆ ಒಳಗೆ ನಮಗೆಲ್ಲರಿಗೂ ಗೊತ್ತಿದ್ದಿದ್ದು ಮತ್ತು ಅದು ಪ್ರತೀತಿ ಇದ್ದಿದ್ದು, ದೇವಿ ಜಾತ್ರೆ ಒಳಗೆ ದುರ್ಗಾದೇವಿಯನ್ನು ನಾವು ತೇರಿನೊಳಗೆ ಕುಂದಿರಿಸ್ಕೊಂಡು ಮೆರವಣಿಗೆ ಮಾಡ್ತೀವಿ. ಹಂಗೆ ಪಂಡಿತ್ ಪುಟ್ಟರಾಜಗಳಿಗೂ ಕೂಡ ಹಂಗೆ ಅಲ್ಲಿಯ ಮೂಲ ಗದ್ದಿಗೆ ಪುರುಷರು ಏನಿರ್ತಾರೆ ಅವ್ರದ್ದು ಇಟ್ಕೊಂಡು ಜಾತ್ರೆ ಮಾಡೋದು ಪ್ರತೀತಿ ಐತಿ. ಆದ್ರೆ ಇಡೀ ಜಗತ್ತಿನಲ್ಲೇ ನನಗೆ ಗೊತ್ತಿರೋಂಗೆ ಎಲ್ಲೆಲ್ಲಿ ತೇರು ಎಳಿತಾರ, ಅದು ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಯಾರ್ಯಾರು ತೇರು ಎಳಿತಾರ ಅಲ್ಲಿ ಎಲ್ಲಿಯೂ ಕೂಡ ಆಯಾ ದೇವರುಗಳನ್ನು ಮೂರ್ತಿಗಳನ್ನು ಇಟ್ಟು ತೇರು ಎಳಿತಾರ ಅಷ್ಟೇ ಗೊತ್ತಿತ್ತು ನಮಗೆ. ಆದರೆ ತೇರುಗಳ ಮೇಲೆ ಯಾರೊಬ್ಬರು ಹೆಸರು ಕೂಡ ಇಲ್ಲಿವರೆಗೂ ಹಾಕಿದ್ದಿಲ್ಲ. ಆದರೆ ಇವತ್ತಿನ ಜಾತ್ರೆ ಒಳಗೆ ಏನು ಗವಾಯಿಗಳ ಮಠದ ಜಾತ್ರೆಗೆ ದೊಡ್ಡದೊಂದು ಹಿರಿಮೆ ಗರಿಮೆ ಐತಿ. ಎಷ್ಟು ದೊಡ್ಡ ಹಿರಿಮೆ ಗರಿಮೆ ಐತಿ ಅಂದ್ರೆ ಬಸ್ರಿ ಗಿಡದವ್ರು ಏನೈತಲ್ಲ, ಅವತ್ತಿನ ಕಾಲಕ್ಕೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ 1 ಎಕರೆ ಜಾಗದೊಳಗೆ ಗವಾಯಿಗಳ ಮಠವನ್ನು ಸ್ಥಾಪನೆ ಮಾಡೋಕ್ಕೆ ಜಾಗ ಕೊಟ್ಟರು. ಮತ್ತು ಅದ್ರ ಜೊತೆನೇ ಈ ಪುಟ್ಟರಾಜ ಗವಾಯಿಗಳವರ ಅಂಧರ ಶಿಕ್ಷಣ ಸಮಿತಿ ಈ ಒಂದು ಸಂಸ್ಥೆಯಿಂದ ಈ B.Ed ಕಾಲೇಜಿಗೆ ಅವರು ಕೂಡ 1 ಎಕರೆ ಮೇಲೆ ಜಾಗವನ್ನು ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಕೂಡ ಈ ಮಠದ ಟ್ರಸ್ಟ್ನವರು ಎಲ್ಲಿಯೂ ಕೂಡ ಇವ್ರದ್ದು ಒಂದು ನಾಮಫಲಕ ಹಾಕಿಲ್ಲ, ಇಂತಿಂಥವ್ರು ಕೊಟ್ಟಾರ, ಇದನ್ನು ಹಿಂಗೆ ಮಾಡ್ಯಾರ ಅಂತ ಹೇಳಿ. ಆದರೆ 4 ತೇರಿ ಗಾಲಿ ಮೇಲೆ ಒಬ್ಬ ಮುಸ್ಲಿಂ ಸಮಾಜದ ಹೆಣ್ಣು ಮಗಳ ಹೆಸರನ್ನು ಹಾಕ್ಯಾರ. ಇದು ಅಸಂಖ್ಯಾತ ಭಕ್ತರಿಗೆ ನೋವು ತಂದಿದೆ, ನಮ್ಮ ಮನಸ್ಸಿಗೆ ಘಾಸಿ ಆಗೈತಿ. ಯಾಕೆ ಘಾಸಿ ಆಗೈತೆ ಅಂದ್ರೆ ನಮಗೆ ಗೊತ್ತಿರೋಂಗ ತೇರು ಅಂದ್ರೆ ಅದಕ್ಕೆ ಉತ್ತ ತೆಗಿಬೇಕು, ಅದಕ್ಕೆ ನಮಸ್ಕಾರ ಮಾಡಬೇಕು, ಆ ತೇರೊಳಗೆ ದೇವ್ರು ಇರ್ತಾನೆ ಅಂತ ತಿಳ್ಕೊಂಡಿದ್ವಿ. ಆದರೆ ಇವತ್ತು ಹೆಸರು ರೂಪದೊಳಗೆ ಮನುಷ್ಯರನ್ನು ಕೂಡ ಅದರೊಳಗೆ ಕುಂದಿರಿಸುವಂಥ ವ್ಯವಸ್ಥೆ ನಡೆದಿದ್ದಲ್ಲ, ಇದಕ್ಕೆ ನಾವು ಧಿಕ್ಕರಿಸ್ತೀವಿ. ಅದಕ್ಕೆ ನಾನು ವೀರೇಶ್ವರ ಪುಣ್ಯಾಶ್ರಮದ ಟ್ರಸ್ಟಿಗಳಿಗೆ ಕೇಳ್ತೀನಿ, ತಾವು ಯಾರನ್ನು ಕೇಳಿ, ಯಾವ ಭಕ್ತರನ್ನು ಕೇಳಿ ಈ ಹೆಸರುಗಳನ್ನು ಹಾಕಕ್ಕೆ ಕೊಟ್ರಿ, ಮತ್ತು ತೇರು ತೊಗೊಂಡು ಹೊತ್ನಾಗ ಯಾರ ಹತ್ರ ನೀವು ಬಂದು ದೇಣಿಗೆಯನ್ನು ತೊಗೊಂಡ್ರಿ. ಇದು ಸೇಮ್ ಗಂಗಾರಪೇಟೆ ದುರ್ಗಾದೇವಿ ಜಾತ್ರಾ ಕಮಿಟಿವರೆಗೂ ಬರ್ತೈತಿ. ಇದು ಯಾವಾಗ ನೀವು ಸಭೆ ಕರೆದು ತೇರನ್ನು ಹೊಸಾದ್ ಮಾಡ್ಬೇಕಂತ ನಿರ್ಣಯ ತೊಗೊಂಡ್ರಿ, ಮತ್ತು ಎಷ್ಟು ಜನರ ಭಕ್ತರ ಮನೆಗೆ ಹೋಗಿ ಈ ತೇರಿಗಾಗಿ ದುಡ್ಡು ಕೇಳಿರಿ ನೀವು.
ನೀವು ಯಾರಿಗೂ ಕೇಳ್ದನ ಯಾರೋ ಒಬ್ರು ಏನೋ ಕೊಡಿಸ್ತಾರ ಅಂದ ತಕ್ಷಣನ ನಿಮ್ಮ ಅಷ್ಟಕ್ಕೆ ನೀವು ನಿಮ್ದ ಮನೆ ಸ್ವಂತ ಪ್ರಾಪರ್ಟಿ ಅನ್ನೋ ಲೆವೆಲ್ ಒಳಗೆ ನಿಮಗೆ ಹೆಂಗೆ ಬೇಕು ಹಂಗೆ ಈ ತೇರುಗಳನ್ನು ಮಾಡಿಸ್ಕೊಂಡು ಅವ್ರ ಹೆಸರು ಹಾಕಿದ್ಯಾ. ನಿಮಗೆ ಗೊತ್ತಿರಲಿ, ಗದಗ ನಗರದ ಒಂದು ದೇವಸ್ಥಾನದ ಮೇಲೆ, ನೀವು ಗಮನಿಸಿರೋ ಗೊತ್ತಿಲ್ಲ, ಗದಗ ನಗರದ ಒಂದು ದೇವಸ್ಥಾನದ ಮೇಲೆ ದೇವಸ್ಥಾನ ಗೋಪುರ ಕಟ್ಟಿಸಿದ್ದಕ್ಕೆ ಅವ್ರ ಮೂರ್ತಿಯನ್ನು ಕುಂದ್ರಿಸ್ಯಾರ. ಎಷ್ಟು ಹಾಸ್ಯಾಸ್ಪದ ಇದು. ಅಂದ್ರೆ ನಾವು ದೇವ್ರಿಗೆ ನಮಸ್ಕಾರ ಮಾಡ್ತೀವೋ ವ್ಯಕ್ತಿಗಳಿಗೆ ನಮಸ್ಕಾರ ಮಾಡ್ಬೇಕು ಅನ್ನೋದು ತಿಳಿವಲ್ದು. ಅಂದ್ರೆ ವ್ಯಕ್ತಿ ಪೂಜೆನೂ ಮಾಡ್ತೀವಿ ನಾವು, ಮಾಡಂಗಿಲ್ಲ ಅಂತಲ್ಲ. ಆದ್ರೆ ದೇವರಿದ್ದಲ್ಲಿ ವ್ಯಕ್ತಿ ದೊಡ್ಡವಲ್ಲ, ಅಲ್ಲೇ ದೇವರೇ ದೊಡ್ಡವ. ಅದಕ್ಕೆ ಏನು ಈಗ ದಾನ ಮಾಡೋರು ಇರ್ತಾರಲ್ಲ, ಹಿರಿಯರು ಹೇಳ್ತಾರ, ಬಲಗೈಯಿಂದ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು, ಎಡಗೈಯಿಂದ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು. ದಾನವನ್ನ ಕೊಟ್ಟು ಮರೆತು ಬಿಡಬೇಕು. ಮತ್ತು ಈ ಹಿಂದೆ ನಮ್ಮ ಪೂರ್ವಜರ ಕಾಲದಿಂದನೂ ದಾನ ಕೊಡೋದಂದ್ರೆ ಏನಪ್ಪಾ, ನಮ್ಮಲ್ಲೇ ಸಮಭಾವನೆ ಬರಲಿ. ಈ ಜಾತಿಗಳೇ ನಡೆಯೋದು ಅದಕ್ಕೆ. ಇಲ್ಲಿ ಯಾವ ಜಾತಿಯವರು ಬರ್ತಾರಂತ ನಮ್ಗೇನು ಗೊತ್ತಾಗುತ್ತಾ? ಇಲ್ಲಿ ಯಾವ ಜಾತಿ ಏನು ಗೊತ್ತಿಲ್ಲ, ಎಲ್ಲರೂ ಆ ಜಾತ್ರೆಗೆ ಬರಬೇಕು, ಆಯಾ ದೇವ್ರಗಳ ಆಶೀರ್ವಾದ ತಗೋಬೇಕು, ಉತ್ತರ ತೆಗಿಬೇಕು, ಪ್ರಸಾದ ಮಾಡ್ಕೊಂಡ್ಬಿಟ್ಟು ಹೋಗ್ಬೇಕು. ನಮ್ಮಲ್ಲೇ ಸಮಾನತೆ ಬರಲಿ, ನಾವೆಲ್ಲರೂ ಒಂದಾಗಿರಲಿ, ಒಗ್ಗಟ್ಟಾಗಿರಲಿ ಸಮಾಜದೊಳಗೆ ಅನ್ನೋ ದೃಷ್ಟಿಕೋನದಿಂದ ದಾನದ ರೂಪದೊಳಗೆ, ವಸ್ತು ರೂಪದೊಳಗೆ ಕೊಟ್ಟಾರ, ಹಣದ ರೂಪದೊಳಗೆ ಕೊಟ್ಟಾರ. ಮತ್ತು ಹಿಂಗೆ ಎಷ್ಟೋ ಜನ ತೇರು ಮಾಡ್ಸಾರ. ಆದ್ರೆ ಯಾರೂ ಕೂಡ ಹೆಸರುಗಳನ್ನು ಹಾಕಿಲ್ಲ. ಆದ್ರೆ ಇಲ್ಲೇ ನಮ್ಮ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಅದರದೇ ಆದಂಥ ದೊಡ್ಡ ಹಿರಿಮೆ ಗರಿಮೆ ಇದೆ. ಎಷ್ಟು ದೊಡ್ಡದಂದ್ರೆ ಇಡೀ ಇವತ್ತಿನ ದಿನಕ್ಕೆ ನನಗೆ ಗೊತ್ತಿರೋಂಗೆ ಇಡೀ ದೇಶಕ್ಕೆ ಮಾದರಿ ಮಠ ಅದು. ಯಾಕಂದ್ರೆ ಅಂಧ ಅನಾಥರನ್ನು ಸಾಕುವಂಥ ಮಠ, ಮತ್ತು ಸಂಗೀತಕ್ಕೆ ಇವತ್ತು ಇಡೀ ನಾಡಿಗಿನ ಪ್ರಸಿದ್ಧವಾದಂಥ ಮಠ. ಅಂಥ ಮಠದೊಳಗೆ ಇವತ್ತು ನಮಗೆಲ್ಲ ಭಕ್ತರಿಗೆ ನೋವಾಗುವಂಗ ಈ ತೇರಿನ ಗಾಲಿ ಮೇಲೆ ಹೆಸರು ಹಾಕಿ, ಆ ವ್ಯಕ್ತಿಗಳ ಹೆಸರು ಹಾಕಿ ಎಳೆಯೋದು ಅತ್ಯಂತ ನಮಗೆ ನೋವು ತಂದಿದೆ. ಮತ್ತು ಈ ರಾಜಕಾರಣಿಗಳ ಹೆಸರಲ್ಲೇ ಪಂಡಿತ್ ಪುಟ್ಟರಾಜ್ ಗಾಯಗಳವ್ರದ ಪುಣ್ಯ ಆರಾಧನೆ ಅದೆಲ್ಲ ಮಾಡಿ ಮದುವೆ ಗಿದ್ವಿ ಮಾಡ್ತಾರ. ಈ ಮದುವೆ ಗಿದ್ವಿ ಮಾಡ್ತಾರಲ್ಲ, ಈ ಮದುವೆ ಮಾಡೋದು ರೊಕ್ಕ ಮಠದಿಂದನೋ ಅಥವಾ ಅಲ್ಲಿ ಯಾರೋ ಕೆಲವೊಂದಿಷ್ಟು ಜನ ವ್ಯಕ್ತಿಗಳು ತಮ್ಮ ಗುಂಪು ಕರ್ಕೊಂಡು ಮಠದೊಳಗೆ ತಮ್ಮದೇ ಮಠ ಅನ್ನೋ ರೀತಿ ಒಳಗೆ ನಮಗೆ ಗೊತ್ತಿರೋಂಗ ನಾವು ನಮ್ಮ ಅಜ್ಜನ ಕಾಲದಿಂದನೂ ಆ ಮಠಕ್ಕೆ ಹೋಗ್ತೀವಿ. ಆ ಮಠದೊಳಗೆ ಯಾರೂ ಕೂಡ ದೊಡ್ಡವರು ಅಂತ ಅನ್ಕೊಂಡಿದ್ದಿಲ್ಲ. ಅವಲ್ಲಿ ಮಠನ ದೊಡ್ಡದು, ಮಠದ ಅಜ್ಜಾರ ದೊಡ್ಡವರು ಅಂತ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಯಾವುದೋ ಒಂದು ಗುಂಪು ಒಂದು ಮೂಲೆಯೊಳಗೆ ಕುತ್ಕೊಂಡು ಇಡೀ ಮಠವನ್ನೇ ಆಪರೇಟ್ ಮಾಡಂತೈತಿ. ಇವತ್ತು ಮಠದೊಳಗೆ ಯಾವುದೂ ಸರಿ ಇಲ್ಲ. ಯಾಕೆ ಯಾವುದೂ ಸರಿ ಇಲ್ಲ ಅಂತ ಹೇಳ್ತೇನೆ ನಿಮಗೆ. ನೋಡ್ರಿ, ಜಾತ್ರೆ ಅನ್ನೋದು, ಆ ಜಾತ್ರೆ ನಡಿಬೇಕಂದ್ರೆ ಕೇವಲ ಯಾರೊಬ್ಬರು ತೇರು ಕೊಡಿಸಿದ್ರೆ ಅಥವಾ ಗಾಲಿ ಕಡಿಸಿದ್ರೆ ನಡೆಯಂಗಿಲ್ಲ. ಆ ಮಠಕ್ಕೆ ಬರುವಂಥ ಭಕ್ತರು ಒಂದನೇದ್ದಿರಬೇಕು. ಎರಡನೇದ್ದು ಮಠಕ್ಕೆ ಭಕ್ತಂದೊಳಗೆ ಅಲ್ಲೇನು ದೇವಸ್ಥಾನಕ್ಕೆ ಬೇಕಲ್ಲ ಸಲಕರಣೆಗಳು, ಅದು ಒಂದು ಕಸಬರ್ಗಿಲಿಂದ ಹಿಡ್ಕೊಂಡು ಕೊನೆಯದ್ದು ನಮಗೆ ಊಟದ್ದು, ಅಲ್ಲೇ ವಸ್ತಿಗೆ ವ್ಯವಸ್ಥೆಗೆ ಏನು ಬೇಕಲ್ಲ ಎಲ್ಲದಕ್ಕೂ ಕೂಡ ಭಕ್ತರು ದುಡ್ಡು ಕೊಟ್ಟರೆ ಮಾತ್ರ ಸಾಧ್ಯ ಐತಿ. ಆದರೆ ಅವ್ರದ್ದೆಲ್ಲ ಹೆಸರು ಬಿಟ್ಟು ಇವ್ರದ್ದು ಒಂದೇ ಹೆಸರು ಹಾಕೋದು ಎಷ್ಟು ಮಟ್ಟಿಗೆ ಸರಿ? ಈಗ ಉದಾಹರಣೆಗೆ ಬಸರಿ ಗಿಡದವ್ರ ಹೆಸರು ಹೇಳಿದೆ, ಇದು ಒಂದು ಉದಾಹರಣೆಗೆ ಹೇಳಿದೆ ನಾನು ನಿಮಗೆ. ನಿಮಗೆ ಗೊತ್ತಿರಲಿ, ಒಂದು 10 ಕೋಟಿಗೂ ಅಧಿಕ ರೊಕ್ಕವನ್ನು ಬ್ಯಾಂಕ್ನೊಳಗೆ ಇಟ್ಟು ಅಲ್ಲಿ ನಿತ್ಯ ದಾಸವಾಗಲಿ ಅಂತ ಹೇಳ್ಯಾರ. ಆ 10 ಕೋಟಿ ಕೊಟ್ಟ ಜನರ ಹೆಸರು ಎಲ್ಲಿ ಬರ್ತಾರೆ ಇವರು? ಅದಕ್ಕೆ ಟ್ರಸ್ಟಿಯವರು ಎಲ್ಲೋ ತಮ್ಮನ್ನು ತಾವು ಕಳ್ಕೊಂಡಾರೋ ಏನೋ, ಅಥವಾ ಈ ಮಠದಿಂದ ತಮಗೇನು ಕೀರ್ತಿ ಬರುವಲ್ದು ಅಂತ ಹೇಳಿ ಆ ಮಠದ ವ್ಯವಸ್ಥೆಯನ್ನು ಸುಧಾರಣೆ ಮಾಡೋಕ್ಕಾಗ್ಲಾರ್ದನ ಹಿಂದೆ ಸರ್ಕೊಂಡ್ರ ಅಂಥೇಳಿ ನಮಗೆ ಅನ್ಸಂತೈತಿ. ಒಂದೊಮ್ಮೆ ಹಂಗೆ ಅನಿಸಿದ್ದ ಟ್ರಸ್ಟಿಯವರಿಗೆ. ದಯಮಾಡಿ ನೀವು ಒಂದು ಸಾರ್ವಜನಿಕ ಸಭೆ ಕರೆದು ಇದನ್ನು ಸಮಸ್ತ ಹಿಂದೂ ಧರ್ಮದವರ ನಡೆಸ್ಬೇಕಿದೆ. ಯಾಕೆ ಅಂತ ಕೇಳ್ರಿ, ಅಲ್ಲೇ ಭಾಳ ಜನ ಈಗ ಮಾತಾಡ್ತಿರ್ತಾರೆ, ಈ ಗವಾಯಿಗಳ ಮಠ ಹೋಗಿ ಈಗ ಇನ್ನೊಂದು ಸ್ವಲ್ಪ ಜನಕ್ಕೆ ಮಸೂತಿನ ಆಗುತ್ತಿದೆ ಅಂಥೇಳಿ. ನಾನು ಹೇಳ್ತೀನಿ, ಹೇಳಕ್ಕೆ ನಮ್ಗೆ ಜಗ್ಗ ಐತಿ. ಏನಂತೇಳಿ, ನಾವು ಕೋಮ್ ಸೌಹಾರ್ದತೆ ಭಾವದಿಂದ ಇರಬೇಕು, ಕೋಮ್ ಸೌಹಾರ್ದತೆ ಬೆಳೆಸ್ಬೇಕು, ಎಲ್ಲೆಲ್ಲೂ ಭ್ರಾತೃತ್ವ ಇರಬೇಕು ಅಂತ ಹೇಳ್ತಾರೆ. ಎಸ್, ಓಕೆ. ಇವತ್ತು ಯಾರ ಆ ಮಠದೊಳಗೆ ಹಿರಿತನ ಮಾಡಕ್ಕಂತಾರಲ್ಲ, ನಾನು ಈ ಅಜ್ಜನ ಭಕ್ತ ಅಂತೇಳಿ ನಾಟಕೀಯವಾಗಿ ಏನು ಅಡ್ಡಾಡಕ್ಕಂತಾರಲ್ಲ, ಇವರಲ್ಲಿ ನಾನೊಂದು ಪ್ರಶ್ನೆ ಕೇಳ್ತೀನಿ. ನೀವು ನಗರದ ಜುಮ್ಮಾ ಮಸೂತಿ ಒಳಗೆ ನಮ್ಮನ್ನು ಯಾರ ಸದಸ್ಯರು ಮಾಡ್ರಲ್ಲ, ಅಲ್ಲಿ ನೋಡೋನು. ಪೂಜ್ಯ ಕಲ್ಲಯ್ಯಜ್ಜನವರು ಮೊನ್ನೆನ ಒಂದು ಶಾಲೆಗೆ ವ್ಯವಸ್ಥಾಪಕರಂಥೇಳಿ ಒಬ್ಬ ಮಾಜಿ ನಗರಸಭಾ ಅಧ್ಯಕ್ಷರನ್ನ ನಿಯುಕ್ತಿ ಮಾಡಿದರು. ಯಾರನ್ನು ಕೇಳಿ ನಿಯುಕ್ತಿ ಮಾಡಿದ್ರು ಇವರು? ಆ ಶಿಕ್ಷಣ ಸಂಸ್ಥೆಗೆ ಕೇವಲ
ಅಜ್ಜಾರಷ್ಟೇ ಸಂಬಂಧಪಟ್ಟಿದ್ದಾದ್ರೆ ಮತ್ತು ನಾವೆಲ್ಲರೂ ಮಠಕ್ಕೆ ಬರೋದು ಬಿಡ್ತೀವಿ ಇನ್ಮೇಲೆ ಪೂರ್ತಿಯಾಗಿ ಕಲ್ಲಯ್ಯ ಅಜ್ಜನವರು ಆ ಮಠ ನೋಡ್ಕೊಂಡು ಹೋಗಲಿ. ಅದಕ್ಕೆ ನಾನು ವಿನಂತಿ ಮಾಡ್ಕೊಳೋದಿಷ್ಟೇ, ಟ್ರಸ್ಟಿಗಳು ತಾವು ಫೇಲ್ಯೂರ್ ಆಗಿರಿ, ತಮ್ಮಿಂದನೇ ಮಠ ಹಾಳಾಗೋಕುಂತೈತೆ, ಅಲ್ಲಿ ಬೇರೆದವ್ರು ಬಂದು ಮಾಡಕುಂತಾರೆ ಅನ್ನೋದು ನಮ್ದು ಅಪರಾಧ ಆಗುತ್ತಾ. ಯಾರು ಟ್ರಸ್ಟಿಗಳಿದಿರಿ ಅವರೆಲ್ಲರೂ ಕೂಡ ಈ ವರ್ಷ ಜಾತ್ರೆಗೆ ಆ ತೇರಿನ ಗಾಲಿ ಎಳಿಬಾರ್ದು. ಅಕಸ್ಮಾತ್ ಹೇಳಿದ್ರೆ ನಮ್ದು ಅಸಂಖ್ಯಾತ ಭಕ್ತರು ಏನದಾರಲ್ಲ ಇಷ್ಟರದು ವಿರೋಧ ಐತಿ. ಮತ್ತು ನಮ್ಮ ಮನಸ್ಸಿಗೆ ಘಾಸಿ ಆದ್ರೆ, ನಮಗೇನಾದರೂ ಅದರಿಂದ ತೊಂದರೆ ಆದ್ರೆ ಅದಕ್ಕೆ ನೇರ ಹೊಣೆ ಯಾರಂದ್ರೆ ಟ್ರಸ್ಟಿಗಳೇ. ಮತ್ತು ಗಂಗಾವರಪಟ್ಟಿ ಒಳಗೆ ಯಾವುದೇ ಸಾರ್ವಜನಿಕ ಸಭೆ ಕರೀಲಾರ್ದನ, ಯಾರಿಗೂ ಏನು ಹೇಳಲಾರ್ದನ ಪ್ರತಿ ವರ್ಷ ನಮ್ಮ ಮನೆಗೂ ದೇಣಿಗೆಗೆ ಬರ್ತಾರೆ. ಇಲ್ಲಿ ಕುಂತಂಥವ್ರು ಎಲ್ಲರ ಮನೆಗೂ ದೇಣಿಗೆಗೆ ಬರ್ತಾರೆ. ಅವರು ಗ್ರಾಮ ದೇವತೆ ಅಂತ ಹೇಳಿ ಆ ಗ್ರಾಮ ದೇವತೆಯ ತೇರು ಮಾಡಿಸೋದಂದ್ರೆ ಏನ್ರಿ, ಎಷ್ಟು ದೊಡ್ಡ ವಿಷಯ ಅದ. ಇಡೀ ಸಮಾಜ ಕೂಡಿಸಿ ಪ್ರತಿಯೊಬ್ಬರ ಕಡೆಯಿಂದ ಹಣ ತಗೋಬೇಕು, ಅಂದಾಗ ಆ ತೇರು ನಮ್ದಾಗುತ್ತೆ. ಇವತ್ತು ಅದು ತೇರು ಯಾರ್ದು ಅಂತ ಕೇಳಿದ್ರೆ ಯಾರು ಏನು ಹೇಳ್ಬೇಕು ನಾವು? ಅಲ್ಲಿ ಹೆಸರು ಬರ್ದವ್ರ ಹೆಸರು ಹೇಳ್ಬೇಕಾ ನಾವು? ಇಂಥವ್ರದ್ದು ಇದು ತೇರು ಅಂತ ಹೇಳ್ಬೇಕಾ? ಆ ತೇರು ಯಾರ್ದು? ನಮ್ದು. ನಮ್ದು ಯಾವಾಗತ್ತದು? ನಾವೆಲ್ಲ ಭಕ್ತರು ನಮ್ಮ ಕಡೆ 1 ರೂಪಾಯಿ ಕೊಡೋಕ್ಕೆ ಸಾಧ್ಯ ಇತ್ತು, 10 ಲಕ್ಷ ಕೊಡೋಕ್ಕೆ ಸಾಧ್ಯ ಇತ್ತು. ನಾವೆಲ್ಲರೂ ಕೊಟ್ಟಾಗ ಅದು ನಮ್ದು ಆಗಕ್ಕೆ ಸಾಧ್ಯ ಐತಿ. ಅದಕ್ಕೆ ಅಲ್ಲಿಯೇ ಟ್ರಸ್ಟಿಗಳಿಗೆ ವಿನಂತಿ ಮಾಡ್ಕೊತೀನಿ, ಮತ್ತು ಈ ವರ್ಷದ ಜಾತ್ರಾ ಕಮಿಟಿ ಅಧ್ಯಕ್ಷರಿಗೆ ವಿನಂತಿ ಮಾಡ್ಕೊತೀನಿ, ನೀವು ಏನಾದರೂ ಆ ತೇರನ್ನು ಹೇಳಿದ್ರೆ ನಮ್ಮದು 100% ಹಿಂದೂ ಸಮಾಜದಿಂದ ಸಂಪೂರ್ಣ ವಿರೋಧ ಇರ್ತೈತಿ. ಅಕಸ್ಮಾತ್ ನೀವು ಎಳೆದಿದ್ದೇ ಖರೆ ಆದರೆ ನಾವು ಅದಕ್ಕೆ ವಿರೋಧ ಒಡ್ಡೋದಂತೂ ನಿಶ್ಚಿತ ನಿಶ್ಚಿತ ನಿಶ್ಚಿತ.